ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಕಳಶಕ್ಕೆ ಯಾವ ರೀತಿಯಾಗಿ ಅಲಂಕಾರ ಮಾಡೋದು, ಅದು ಸೀರೆ ಉಡ್ಸೋ ಥರನೇ ಟೂ ಬ್ಲೌಸ್ ಪೀಸ್ನಿಂದ ನಾನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ, ಸೊ ಈಸಿಯಾಗಿ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಸೀರೆ ಉಡ್ಸೋರು ಕಷ್ಟ ಅನ್ನೋರಿದ್ರೆ ಈ ಥರ ಬ್ಲೌಸ್ ಪೀಸ್ನಿಂದನೂ ನೀವು ಅಲಂಕಾರನ ಮಾಡ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಈಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಬ್ಲೌಸ್ ಪೀಸ್ನಿಂದ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಹಾಗೆ ಬನ್ನಿ ಯಾವ ರೀತಿ ನಾನು ರೆಡಿ ಮಾಡಿ ತೋರಿಸ್ತೀನಿ ಅಂತ. ಇವಾಗ ನಾನು 2 ಬ್ಲೌಸ್ ಪೀಸಲ್ಲಿ ಮೊದಲನೇ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ನಾನು ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಸೊ ಅದೇ ಬ್ಲೌಸ್ ಪೀಸನ್ನು ಯೂಸ್ ಮಾಡ್ಕೊಳ್ಳಿ. ಯಾವ ಕಲರ್ ಬೇಕೋ ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿ. ನಾನು ಪಿಂಕ್ ಆ್ಯಂಡ್ ಪಿಸ್ತಾ ಕಲರ್ನ ತೊಗೊಂಡಿದ್ದೀನಿ, ಸ್ವಲ್ಪ ಗ್ರೀನಿಶ್ ಒಳಗಡೆ ಬರೋದು. ಈ ಥರ ಫೋಲ್ಡ್ ಮಾಡ್ಕೋಬೇಕು, ಮಧ್ಯೆ ಕೈ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿದರೆ ನೆರಿಗೆಗಳು ನೀಟಾಗಿ ಬರುತ್ತೆ. ಸೊ ಈ ಥರ ಫೋಲ್ಡಿಂಗ್ ಮಾಡ್ಕೋತಾ ಬರಬೇಕು. ಕೊನೆವರೆಗೂ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಪಿನ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಎರಡು ಸೈಡು ಬಟ್ಟೆಗೆ ಹಾಕೋ ಥರ ಪಿನ್ ಇರುತ್ತಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಒಂದು ಮತ್ತು ಆ ಕಡೆ ಒಂದು ನೀಟಾಗಿ ಕೂತ್ಕೊಳ್ಳೋಕ್ಕೆ. ಹಾಗೆ ಮಿಡಲಲ್ಲಿ ಸಾಡಿ ಪಿನ್ನನ್ನು ಹಾಕ್ತೀವಲ್ಲ ಸಣ್ಣದಾಗಿ, ಆ ಥರನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಸೊ ಈ ಥರ ಮಿಡಲಲ್ಲಿ ಹಾಕ್ಕೋಬೇಕು. ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೀವು ಹಾಕ್ಕೊಳ್ಳಿ. ಸೊ ಇವಾಗ ಒಂದು ಬ್ಲೌಸ್ ಪೀಸ್ ನೆರಿಗೆನೂ ರೆಡಿ ಆಯಿತು. ಸೆಕೆಂಡ್ ಒನ್ ಇವಾಗ ಪಿಂಕ್ ಕಲರ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. 1 ಮೀಟರ್ ಇರೋದನ್ನು ಬ್ಲೌಸ್ ಪೀಸನ್ನು ತೊಗೊಳ್ಳಿ, ಇಲ್ಲಾಂದರೆ ಕಡಿಮೆ ಇರೋದಿತ್ತಂದರೆ ಎರಡೂ ಸಮವಾಗಿ ತೊಗೊಳ್ಳಿ. ನಂದಿಲ್ಲಿ ಒಂದು ಚೂರು ಕಡಿಮೆ ಇತ್ತು, ಸೊ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಎರಡೂ ಸೇಮ್ ಅದೇ ರೀತಿಯಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಸೇಮ್ ಪಿನ್ನಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಬ್ಲೌಸ್ ಪೀಸ್ ನೆರಿಗೆಗಳು ರೆಡಿ ಆಯಿತು. ಸೊ ಇವಾಗ ಕಳಶಕ್ಕೆ ರೆಡಿ ಮಾಡಬೇಕಂದ್ರೆ ಒಂದು ಟೇಬಲ್ ಇಟ್ಬಿಟ್ಟು ಡೆಕೋರೇಷನ್ ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ಮನೆಯಲ್ಲಿ ನೀವು ಇದಕ್ಕೆ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಸಿಂಪಲ್ಲಾಗಿ ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕ್ಕೊಂಡ್ಬಿಟ್ಟು ನಾನು ಈ ಥರ ಕೊಡ ಇಡ್ತಾಯಿದ್ದೀನಿ. ಕೊಡಕ್ಕೆ ನಾನು ಒಳಗಡೆ ನೀರು ಹಾಕಿಬಿಟ್ಟು ಅರಿಶಿನ ಮತ್ತು ಕುಂಕುಮನ ಹಾಕ್ತಾಯಿದ್ದೀನಿ. ಹಾಗೆ ಕಾಯಿನನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಬೆಳ್ಳಿ ಕಾಯಿನ್ ಇತ್ತಂದರೆ ಅದನ್ನು ಕೂಡ ಹಾಕ್ಬೋದು. ನಾನು ನಾರ್ಮಲ್ ಕಾಯಿನನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೇಲೆ ಚೊಂಬು ಇಡ್ತಾಯಿದ್ದೀನಿ, ಸ್ಟೀಲ್ ಚೊಂಬಿದೆ, ನೀವು ಬೆಳ್ಳಿ ಚೊಂಬು ಬೇಕಿದ್ರೂ ನೀವು ಇಟ್ಕೊಳ್ಳಿ. ಹಾಗೆ ಅದಕ್ಕೆ ಕೋಲ್ ಕಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೋಲ್ ಕಟ್ಟೋದು ಅಂತ. ಹಾಗೆ ಇವಾಗ ನಾನು ಒಂದು ಬ್ಲೌಸ್ ಪೀಸನ್ನು ನೆರಿಗೆ ಮಾಡಿದ್ದನ್ನು ಫಸ್ಟ್ ಗ್ರೀನ್ ಕಲರ್ದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಪಿನ್ ಅಟ್ಯಾಚ್ ಮಾಡಬೇಕು. ಮಧ್ಯೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ವಿಡಿಯೋದಲ್ಲಿ, ಆ ರೀತಿಯೇ ಮಾಡ್ಕೊಳ್ಳಿ. ಸೊ ಈ ಥರ ಪಿನ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ, ಅದು ಮೇಲೆ ಇರೋದು. ಹಾಗೆ ನೆಕ್ಸ್ಟು ಇನ್ನೊಂದು ಬ್ಲೌಸ್ ಪೀಸನ್ನು ತೊಗೊಂಡು ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಿಡಲಲ್ಲಿ ನಾನು ದಾರನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಬೇಡ ಅನ್ನೋರಿದ್ದರೆ ಆಮೇಲೆ ಬೇಕಿದ್ರೆ ತಕ್ಕೊಳ್ಳಿ, ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ನೆರಿಗೆಗಳನ್ನೆಲ್ಲ ಪರ್ಫೆಕ್ಟಾಗಿ ಬರೋ ಥರ ಮಾಡ್ಕೋಬೇಕಾಗತ್ತೆ. ಸೊ ಕಳಶನ ಇಡ್ತಾಯಿದ್ದೀನಿ, ಆಮೇಲೆ ನೀಟಾಗಿ ಮಾಡ್ಕೋತೀನಿ ನಾನು. ಇವಾಗ ನೀವು ತೋರ್ಸೋಕ್ಕೋಸ್ಕರ ಈ ಥರ ನೆರಿಗೆನ ರೆಡಿ ಮಾಡ್ಕೊಂಡಿದ್ದೀನಿ 2 ಬ್ಲೌಸ್ ಪೀಸ್ದು. ನಾನು ಲಕ್ಷ್ಮೀ ಮುಖಕ್ಕೆ ಇವಾಗ ಕಿವಿ ಓಲೆನ ಹಾಕ್ತಾಯಿದ್ದೀನಿ, ಅಂದರೆ ಜುಮ್ಕಾನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಮಂಗಳಸೂತ್ರನ ಹಾಕ್ತಾಯಿದ್ದೀನಿ, ಸೊಂಟಪಟ್ಟಿನ ಹಾಕ್ತಾಯಿದ್ದೀನಿ, ನೆಕ್ಲೆಸ್ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ್ಯಾವ ಅವೈಲೇಬಲ್ ಇದೆಯೋ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ 1-2 ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಅಂದರೆ ನೀವು ಮೇಲ್ಗಡೆ ಯಾವ ಬ್ಲೌಸ್ ಪೀಸನ್ನು ಹಾಕ್ಕೊಂಡಿರ್ತೀರೋ ಅದನ್ನು ನಮ್ಮದು ಕೋಲ್ ಇರುತ್ತಲ್ಲ ಅದಕ್ಕೆ ಪಿನ್ನನ್ನು ಅಟ್ಯಾಚ್ ಮಾಡಬೇಕು. ಸೊ ಈ ಥರ ಮೇಲಿನ ಪೀಸನ್ನು ಒಂದು ತೊಗೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರನೇ ನೀವು ಪಿನ್ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ನೆರಿಗೆನ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಎರಡೂ ಕಡೆ ಕರೆಕ್ಟಾಗಿ ಬರೋ ಥರ ಹಾಕ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಹಾಕೊಂಡ ನಂತರ ಲಾಸ್ಟಿಗೆ ಫಿನಿಷಲ್ಲಿ ನೀಟಾಗಿ ನೆರಿಗೆನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಥರ ರೆಡಿ ಆದಮೇಲೆ ನಾನು ಮೇಲೆ ಮಾಲೆನ ಹಾಕ್ತಾಯಿದ್ದೀನಿ. ಸೊ ಈ ಥರ ಇದೆ ನಮ್ಮ ಮನೆಯಲ್ಲಿ ಯೂಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇದೆಯೋ ಆ ಥರನ ಹಾಕ್ಕೊಳ್ಳಿ. ಇಲ್ಲ ಅನ್ನೋರಿದ್ದರೆ ನೀವು ಇನ್ನೂ ವಿಳ್ಯದೆಲೆ ಅದೆಲ್ಲ ಇಟ್ಟು ಕೂಡ ಪೂಜೆ ಮಾಡ್ಕೋಬೋದು. ಸೊ ನಾನು ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ 2 ಬ್ಲೌಸ್ ಪೀಸನ್ನು ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ. ಹಾಗೆ 1 ಬ್ಲೌಸ್ ಪೀಸಿಂದನೂ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ನೋಡ್ಕೊಂಡು ಬಂದ್ರಲ್ಲ, ಹಾಗಿದ್ರೆ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ಸೀರೆನೇ ಉಡಿಸ್ತೀನಿ ವರಮಹಾಲಕ್ಷ್ಮಿಗೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ ಬಂದುಬಿಟ್ಟು ಕುಕಿಂಗ್ ಆ್ಯಂಡ್ ಬ್ಲಾಗ್ ಇರೋದು. ಸೊ ಕನ್ಫ್ಯೂಸ್ ಆಗಬೇಡಿ, ಕುಕಿಂಗ್ ಮಾಡ್ತಾರೆ ಮತ್ತು ಬ್ಲಾಗ್ ಮಾಡ್ತಾರೆ ಅಂತ, ನಾನು ಎರಡೂ ಮಾಡ್ತೀನಿ. ಸೊ ಹಾಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ವಿಡಿಯೋಗಳಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.